ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ ಇವತ್ತು 23ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 23. ಯದಿ ಹ್ಯಹಂ ನ ವರ್ತೇಯಂ ಜಾತು ಕರ್ಮಣ್ಯತಂದ್ರಿತಃ ಮಮ ವರ್ತಮಾನುವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಅನುವಾದ: ಏಕೆಂದರೆ ಹೇ ಪಾರ್ಥ, ಒಂದು ವೇಳೆ ಯಾವಾಗಲಾದರೂ ನಾನು ಸಾವಧಾನವಾಗಿದ್ದುಕೊಂಡು ಕರ್ಮಗಳಲ್ಲಿ ವರ್ತಿಸುವುದಿಲ್ಲವಾದರೆ ದೊಡ್ಡ ಹಾನಿಯುಂಟಾಗುವುದು. ಏಕೆಂದರೆ ಮನುಷ್ಯರು ಎಲ್ಲ ಪ್ರಕಾರದಿಂದ ನನ್ನ ಮಾರ್ಗವನ್ನೇ ಅನುಸರಣೆ ಮಾಡುತ್ತಾರೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ ಅರ್ಜುನನಿಗೆ, ತನ್ನದೇ ಆದಂಥ ಎಕ್ಸಾಂಪಲ್ ಕೊಟ್ಟು, ಓದ ಭಾಗದಲ್ಲಿ ನಾನು ಕೂಡ ಸುಮ್ಮನೆ ಇರೋದಿಲ್ಲ, ಕೆಲಸ ಮಾಡ್ತೀನಿ. ಹಾಗನ್ಬಿಟ್ಟು ನನಗೇನೋ ಒಂದು ನೆಸೆಸಿಟಿ ಇದೆ ಅಥವಾ ಯಾವುದೋ ವಸ್ತುವಿನ ಅಗತ್ಯ ಇದೆ ಅಥವಾ ನನಗೆ ಕರ್ತವ್ಯ ಇದೆ ಅಂತಲ್ಲ. ನಾನು ಯಾಕೆ ಮಾಡ್ತೀನಿ ಅಂತಂದರೆ, ಬೇರೆಯವರು ಕೂಡ ನಂತರನೇ ಯೋಚನೆ ಮಾಡಿ ನನಗೆ ಆತ್ಮ ಸಾಕ್ಷಾತ್ಕಾರ ಆಗೋಗಿದೆ, ನನಗೆ ಭಗವಂತ ಸಿಕ್ಬಿಟ್ಟಿದ್ದಾನೆ, ನಾನು ಏನು ಮಾಡಬೇಕಾಗಿಲ್ಲ, ಅಥವಾ ನನಗೆ ಯಾವುದೇ ಒಂದು ವಸ್ತುವಿನಲ್ಲೂ ಆಸಕ್ತಿ ಇಲ್ಲ, ವ್ಯಕ್ತಿಗಳಲ್ಲೂ ಆಸಕ್ತಿ ಇಲ್ಲ, ಸೊ ಅದಕ್ಕೆ ನಾನು ಏನು ಮಾಡೋದಿಲ್ಲ ಅಂತ ಸುಮ್ಮನೆ ಕೂತ್ಕೊಂಡ್ಬಿಡ್ತಾರಲ್ವಾ. ಅದಕ್ಕೋಸ್ಕರ ಅಂದರೆ ಅಂಥವರು ಕೂಡ ಸುಮ್ಮನೆ ಇರಬಾರ್ದು. ನಮಗೇನು ಬೇಡ, ನಮಗೇನು ಕರ್ತವ್ಯ ಇಲ್ಲ ಅಂತಂದರೂ ಕೂಡ ನಾವು ಲೋಕ ಸಂಗ್ರಹಕ್ಕೋಸ್ಕರ, ಈ ಜಗತ್ತಿಗೆ ಒಳ್ಳೇದಾಗಲಿ ಅನ್ನೋದಕ್ಕೋಸ್ಕರ ನಾವು ಕೆಲಸವನ್ನು ಮಾಡಬೇಕು ಅಂತಂದ್ಬಿಟ್ಟು ಭಗವಂತ ಹೇಳ್ದ. ಈಗ ಇಲ್ಲಿ ಹೇಳ್ತಾ ಇದ್ದಾನೆ, ಯಾಕೆ ನಾನು ಕೆಲಸಗಳನ್ನು ಮಾಡ್ತೀನಿ ಅಂತಂದರೆ, ಒಂದು ವೇಳೆ ನಾನೇನಾದರೂ ಸುಮ್ಮನೆ ಇದ್ದುಬಿಟ್ರೆ, ಕೆಲಸಗಳನ್ನು ಮಾಡದೆ ಸುಮ್ಮನೆ ಇದ್ದುಬಿಟ್ಟೆ ಅಂತಂದರೆ ದೊಡ್ಡ ಹಾನಿಯಾಗುತ್ತೆ. ಯಾಕೆ? ಮನುಷ್ಯರೆಲ್ಲ ನನ್ನನ್ನು ಅನುಸರಣೆ ಮಾಡ್ತಾ ಇರ್ತಾರೆ. ಈಗ ಯಾರಾದರೂ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ತುಂಬ ಹೆಸರನ್ನು ಗಳಿಸಿರ್ತಾನೆ ಅಥವಾ ಅವನು ಮಾಡುವಂಥ ಕೆಲಸಗಳಿಂದ ಅವನು ತುಂಬ ಒಳ್ಳೆ ಹೆಸರನ್ನು ಪಡೆದಿರ್ತಾನೆ ಅಂತಂದರೆ, ಅವನನ್ನು ಹಿಂಬಾಲಿಸೋರು ಬೇಕಾದಷ್ಟು ಜನ ಇರ್ತಾರೆ. ಅವರು ಯಾವಾಗಲೂ ತುಂಬ ಎಚ್ಚರಿಕೆಯಿಂದ ಇರಬೇಕು. ನಾವು ಮಾಡುವಂಥ ಕೆಲಸಗಳನ್ನೇ ನಮ್ಮನ್ನು ಅನುಸರಣೆ ಮಾಡ್ತಾರಲ್ಲ, ಅವರು ಕೂಡ ಮಾಡ್ತಾರೆ ಅಂತ ಅವರು ತುಂಬ ಎಚ್ಚರಿಕೆಯಿಂದ ಕೆಲಸಗಳನ್ನು ಮಾಡಬೇಕಾಗತ್ತೆ. ಈಗ ಎಕ್ಸಾಂಪಲ್ಗೆ ಒಬ್ಬ ಹೀರೋ ಇರ್ತಾನೆ ಅಂತ ಇಟ್ಕೊಳ್ಳಿ. ಅವನು ತುಂಬ ಹೆಸರುವಾಸಿ ಆಗಿದ್ದಾಗ ಅವನನ್ನು ಫಾಲೋ ಮಾಡೋರು ಬೇಕಾದಷ್ಟು ಜನ ಇರ್ತಾರೆ. ಈಗ ಆ ವ್ಯಕ್ತಿ ಏನಾದರೂ ತಪ್ಪು ಕೆಲಸ ಮಾಡಿದ್ರೆ ಅವನನ್ನು ಅನುಸರಣೆ ಮಾಡೋರು, ನಮ್ಮ ಹೀರೋನೇ ಮಾಡಿದ್ದಾನೆ, ನಾವು ಮಾಡಿದ್ರೆ ಏನು ತಪ್ಪಾಗಲ್ಲ ಅಂತ ಮಾಡಿಬಿಡ್ತಾರೆ. ಆಯಿತಾ? ಅವನೇನಾದರೂ ಕೆಟ್ಟ ಕೆಲಸ ಮಾಡಿದೆ ಅಂದರೆ ಇವರು ಕೂಡ ಮಾಡ್ತಾರೆ. ಅವನೇನಾದರೂ ಒಳ್ಳೆ ಕೆಲಸ ಮಾಡ್ತಾನ, ಒಂದು 10 ಜನಕ್ಕೆ ಅನ್ನದಾನ ಮಾಡ್ತಾನ, ಅವರು ಕೂಡ ನಮ್ಮ ಹೀರೋ ಅನ್ನದಾನ ಮಾಡಿದ್ದಾನೆ, ನಾವು ಕೂಡ ಮಾಡಬೇಕು ಅಂತಂದ್ಬಿಟ್ಟು ಅವರು ಮಾಡ್ತಾರೆ. ಈ ರೀತಿ ಅನುಸರಣೆ ಮಾಡೋರು ತುಂಬ ಜನ ಇರ್ತಾರಲ್ವಾ. ಆಮೇಲೆ ಪೊಲಿಟಿಷಿಯನ್ಸನ್ನು ಅನುಸರಣೆ ಮಾಡೋರು ಇರ್ತಾರೆ, ಸೋಷಿಯಲ್ ಸರ್ವಿಸ್ ಮಾಡ್ತಾರಲ್ಲ ಅಂಥವ್ರನ್ನ ಅನುಸರಣೆ ಮಾಡೋರು ಇರ್ತಾರೆ. ಈ ರೀತಿ ಬೇಕಾದಷ್ಟು ಫೀಲ್ಡಲ್ಲಿ ಯಾರು ಹೆಸರುವಾಸಿಯಾಗಿರ್ತಾರೋ ಅಂಥವ್ರನ್ನ ಫಾಲೋ ಮಾಡೋರು ಇರ್ತಾರೆ. ಅದೇ ರೀತಿಲಿ ಭಗವಂತ ಕೃಷ್ಣ ಇದ್ದಾಗ ಅವನನ್ನು ಒಬ್ಬ ಶ್ರೇಷ್ಠ ವ್ಯಕ್ತಿ, ಕೆಲವರು ಭಗವಂತ ಅಂತ ತಿಳ್ಕೊಂಡಿದ್ರು, ಕೆಲವರು ತಿಳ್ಕೊಂಡಿರಲಿಲ್ಲ, ಆದರೂ ಅವನನ್ನು ಮಹಾಪುರುಷ, ಒಬ್ಬ ಒಳ್ಳೆ ವ್ಯಕ್ತಿ ಅಂತ ತಿಳ್ಕೊಂಡು ಬಹಳಷ್ಟು ಜನ ಅವನನ್ನು ಅನುಸರಣೆ ಮಾಡೋರು ಇರ್ತಿದ್ರು. ಅದಕ್ಕೋಸ್ಕರ ಇಲ್ಲಿ ನಾನೇನಾದರೂ ಕೆಲಸ ಮಾಡದೆ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಅವನೇ ಮಾಡ್ತಾ ಇಲ್ಲ, ನಾವು ಕೂಡ ಮಾಡಬಾರ್ದು ಅಂತ ಅವರು ಕೂಡ ಮಾಡೋದಿಲ್ಲ. ಅದಕ್ಕೆ ನಾನು ಯಾವಾಗಲೂ ಕೆಲಸ ಮಾಡ್ತಾ ಇರ್ತೀನಿ, ನನ್ನ ಕರ್ತವ್ಯಗಳೇನಿದೆಯೋ ಅದನ್ನು ಮಾಡ್ತೀನಿ, ನನ್ನನ್ನು ನೋಡಿ ಅವರು ಕೂಡ ಕಲಿಬೇಕು ಅಂತ. ಈಗ ಎಕ್ಸಾಂಪಲ್ಗೆ ನಾವು ಈಗ ಮನೆಯಲ್ಲಿ ಜಪ ಮಾಡೋದು ಏನೋ ಒಂದು ಮಾಡ್ತಿರ್ತೀವಿ ಅಂತ ಇಟ್ಕೊಳ್ಳಿ. ನಮ್ಮನ್ನು ನೋಡಿ ಮನೆಯಲ್ಲಿರೋ ಜನಗಳೆಲ್ಲ ಮಾಡ್ತಾರೆ. ಅಂದರೆ ಈಗ ಒಬ್ಬ ತಂದೆ ಆಗಿರೋನು ಅಥವಾ ತಾಯಿ ಆಗಿರೋರು ಏನನ್ನು ಮಾಡ್ತಾರೋ ಮಕ್ಕಳು ಕೂಡ ಅದನ್ನು ಅನುಸರಣೆ ಮಾಡ್ತಾರೆ ಅಲ್ವಾ. ನೋಡ್ತಾ ಇರ್ತಾರೆ, ಕೆಟ್ಟದ್ದೇ ಮಾತಾಡ್ತಾ ಇದ್ರೆ ಮಕ್ಕಳಿಗೂ ಕೂಡ ಆ ಕೆಟ್ಟ ಬುದ್ಧಿನೇ ಬರುತ್ತೆ, ಅವರು ಕೂಡ ಕೆಟ್ಟದ್ದನ್ನೇ ಮಾತಾಡ್ತಾ ಇರ್ತಾರೆ. ಅದೇ ಮನೆಯಲ್ಲಿ ಒಳ್ಳೆ ಮಾತಾಡೋದು, ದೇವರ ವಿಷಯಗಳನ್ನು ಮಾತಾಡ್ತಾ ಇದ್ರೆ ಮಕ್ಕಳಿಗೂ ಕೂಡ ಅದೇ ಬರುತ್ತೆ, ಅವರು ಕೂಡ ಬೇರೆಯವ್ರ ಜೊತೆ ಅದೇ ವಿಷಯಗಳನ್ನು ಮಾತಾಡ್ತಾರೆ. ಅಥವಾ ಮನೆಯಲ್ಲಿ ಯಾವಾಗಲೂ ಜಗಳ ಆಡ್ತಿದ್ರೆ ಆ ಮಕ್ಕಳು ಕೂಡ ಅದನ್ನೇ ಕಲಿತಾರೆ ಅಲ್ವಾ. ಆ ರೀತಿ ಕಲಿಕೆ ಅನ್ನೋದು ನಾವು ಯಾರನ್ನು ಗಮನಿಸ್ತಾ ಇರ್ತೀವೋ ಅವರಿಂದ ನಮಗೆ ತುಂಬ ಬರ್ತಾ ಹೋಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾನೆ, ನಾನು ತುಂಬಾ ಸಾವಧಾನವಾಗಿಟ್ಕೊಂಡು ಕರ್ಮಗಳಲ್ಲಿ ನಾನು ತೊಡಗಿರ್ತೀನಿ, ಇಲ್ಲಾಂದರೆ ನನ್ನನ್ನು ಅನುಸರಣೆ ಮಾಡೋರು ಕೂಡ ಅವರು ಕರ್ಮಗಳನ್ನು ಮಾಡೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಇಲ್ಲಿ ಪ್ರಶ್ನೆ ಏನಪ್ಪ ಅಂತಂದರೆ,
ಹಿ ಅನ್ನುವಂಥ ಪದದ ಭಾವ ಏನು? ಇಲ್ಲಿ ಯಾಕೆ ಹಿ ಅನ್ನುವಂಥ ಪದವನ್ನು ಉಪಯೋಗ ಮಾಡಿದ್ದಾರೆ ಅಂತ ಪ್ರಶ್ನೆ. ಹಿ ಅಂತಂದರೆ ಯಾಕೆ ಅಂತಂದರೆ ಅಂತ ಹೇಳ್ತೀವಲ್ವ, ಅದು ಏಕೆಂದರೆ ಅಂತ ಉಪಯೋಗ ಮಾಡ್ತೀವಲ್ವ, ಆ ರೀತಿ ಇಲ್ಲಿ ಹಿ ಅಂತ ಅರ್ಥ. ಹಿ ಅನ್ನೋ ಪದಕ್ಕೆ ಅದು ಅರ್ಥ. ಉತ್ತರ ಏನು ಅಂತಂದರೆ, ಯಾವಾಗಲೂ ನಾನು ಕರ್ತವ್ಯ ಮಾಡೋದೇ ಬೇಕಾಗಿಲ್ಲ. ಆ ಕರ್ತವ್ಯದ ಅಭಾವ ಇದ್ದರೂ ಕೂಡ ನಾನು ಕೆಲಸಗಳನ್ನು ಮಾಡ್ತೀನಿ ಅಂತ ಭಗವಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದಾನಲ್ಲ, ಅದನ್ನು ಕುರಿತು ನಿನಗೆ ಕರ್ತವ್ಯನೇ ಇಲ್ಲದೆ ಇದ್ದಾಗ ಮತ್ತೆ ನೀನು ಯಾವುದಕ್ಕೋಸ್ಕರ ಕೆಲಸ ಮಾಡ್ತಾ ಇದೆಯಾ ಅನ್ನುವಂಥ ಒಂದು ಜಿಜ್ಞಾಸೆ ನಿನಗೆ ಬರುತ್ತಲ್ವಾ. ಇವಾಗ ನಿನಗೆ ಕರ್ತವ್ಯನೇ ಇಲ್ಲ ಅಂದಮೇಲೆ ನೀನು ಯಾಕಪ್ಪ ಕೆಲಸ ಮಾಡಬೇಕು ಅನ್ನೋವಂಥ ಪ್ರಶ್ನೆ ಬರಬಹುದಲ್ವಾ. ಅದಕ್ಕೋಸ್ಕರನೇ ಈಗ ಇನ್ನು ಮುಂದಿನ 2 ಶ್ಲೋಕಗಳಲ್ಲಿ ಭಗವಂತ ತಾನು ಏನೇ ಕೆಲಸ ಮಾಡ್ತೀನಿ ಅನ್ನೋ ಕಾರಣವನ್ನು ಇಲ್ಲಿ ತಿಳಿಸ್ತಾನೆ. ಈ ಮಾತಿನ ಒಂದು ವಿಷಯವನ್ನು ಹೇಳೋದಕ್ಕೋಸ್ಕರ ಇಲ್ಲಿ ಹಿ ಅನ್ನುವಂಥ ಪದ ಬಂದಿದೆ. ಓದ ಶ್ಲೋಕದಲ್ಲಿ ನಾವು ತಿಳ್ಕೊಂಡ್ವಿ, ಕರ್ತವ್ಯ ಕರ್ಮಗಳಲ್ಲಿ ನಾನು ಯಾವಾಗಲೂ ಪ್ರವೃತ್ತನಾಗಿರ್ತೀನಿ, ಆದರೆ ನನಗೆ ಯಾವುದೇ ವಸ್ತು ಕೂಡ ಬೇಕಾಗಿಲ್ಲ, ಮತ್ತು ನಾನು ಏನು ಪಡಿಬೇಕಾಗಿಲ್ಲ, ನನಗೆ ಕರ್ತವ್ಯ ಇಲ್ಲ, ಆದರೂ ಕೂಡ ನಾನು ಮಾಡ್ತೀನಿ ಅಂತ ಹೇಳ್ತಾನಲ್ಲ, ಆ ವಿಷಯವನ್ನು ಹೇಳೋದಕ್ಕೆ ನಾನು ಯಾಕೆ ಮಾಡ್ತೀನಿ ಅಂತ ಈಗ ಮುಂದಿನ 1-2 ಶ್ಲೋಕಗಳಲ್ಲಿ ಅವನು ರೀಸನ್ಸ್ನ ಹೇಳ್ತಾನೆ. ಅದಕ್ಕೋಸ್ಕರ ಇಲ್ಲಿ ಹಿ ಅನ್ನುವಂತಹ ಶಬ್ದವನ್ನು ಉಪಯೋಗ ಮಾಡಿದ್ದಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.